ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ರೋಗ ಇದೆ, ಬಹಳಷ್ಟು ಕಡೆಗಳಲ್ಲಿ ಕರ್ಕೊಂಡು ಹೋದ್ವಿ. ಎಲ್ಲರೂ ಹೇಳ್ತಾ ಇದ್ದಾರೆ ಪ್ರೇತ ಬಾಧೆ ಅಂತೆ. ಏನಂತೆ? ಪ್ರೇತ ಬಾಧೆ ಅಂತೆ. ಸರಿ ಮಾಡೋದಕ್ಕೆ ಹಲವಾರು ಕಡೆಗಳಲ್ಲಿ ನಾವು ಕರ್ಕೊಂಡು ಹೋದ್ವಿ. ಧಾರ್ಮಿಕ ಕೇಂದ್ರಗಳಿಗೆಲ್ಲ ಕರ್ಕೊಂಡು ಹೋದಿ, ಮಾಂತ್ರಿಕರಣ ಸಂಪರ್ಕ ಮಾಡಿದ್ವಿ. ಆದರೂ ಕೂಡ ಯಾಕೋ ಸರಿ ಆಗ್ತಾ ಇಲ್ಲ ಅನ್ನುವಂಥವ್ರು ಈ ಸರಳವಾದಂಥ ಪರಿಹಾರವನ್ನು ಪ್ರತಿನಿತ್ಯ ಮಾಡಿಕೊಂಡು ಬನ್ನಿ. ನೀವು ಮಾಡಿ, ನಾನು ಹೇಳ್ತೀನಿ ಯಾಕೆ ಅಂತ. ಪ್ರತಿನಿತ್ಯ ಈ ಪರಿಹಾರವನ್ನು ನೀವು ಮಾಡ್ಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ಪರಿವರ್ತನೆ ಏನು ಬಂತು, ಪ್ರೇತ ರೋಗಿಯಲ್ಲಿ ಏನಾದರೂ ಒಂದು ಬದಲಾವಣೆ ಇತ್ಯಾದಿಗಳು ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನೋಡಿ. ಗ್ರಂಥಿಗೆ ಅಂಗಡಿಗೆ ಹೋಗಿ ಗುಗ್ಗಿಳ ಅಂತ ಕೇಳಿ. ಗುಗ್ಗಿಳ, ಕರ್ಪೂರ, 3 ಲವಂಗ, ಆಯಿತಾ? ಇಷ್ಟೇ. ಪ್ರತಿನಿತ್ಯ ರಾತ್ರಿ ಊಟ ಇತ್ಯಾದಿಗಳು ಮುಗಿದ ನಂತರ ನೀವೇನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮನೆಯ ಮೇನ್ ಡೋರ್, ನಿಮ್ಮ ಮನೆಯಲ್ಲಿ ಎಷ್ಟು ಡೋರ್ಗಳಿದೆ, ಹಿಂಬದಿ ಬಾಗಿಲಿದ್ರೆ ಅದನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮನೆಯ ಕಿಟಕಿ ಇತ್ಯಾದಿಗಳನ್ನು ಓಪನ್ ಮಾಡಿ ಇಟ್ಕೊಂಡು ಗುಗ್ಗಿಳ, ಕರ್ಪೂರ, ಲವಂಗ ಇದನ್ನು 3 ಬೆರೆಸಿ ಮನೆಯಲ್ಲಿ ಧೂಪವನ್ನು ಹಾಕಬೇಕು. ನೀವು ಧೂಪವನ್ನು ಹಾಕುವಂಥದ್ದನ್ನು ಮಾಡಿ. ಧೂಪ ಚೆನ್ನಾಗಿ ಮನೆ ತುಂಬ ಹರಡಬೇಕು. ಇದನ್ನು 11 ದಿನಗಳ ಕಾಲ ಮಾಡಿ. ಕಂಟಿನ್ಯೂ ಆಗಿರಬೇಕು. 11 ದಿನಗಳ ಕಾಲ ಇದನ್ನು ಮಾಡಿ. ಇದಾದ ನಂತರ ಭಾನುವಾರ, ಮಂಗಳವಾರ, ಶನಿವಾರ 11 ದಿನ ಕಂಟಿನ್ಯೂ ಮಾಡಿ. ಇದಾದ ನಂತರ ಭಾನುವಾರ, ಮಂಗಳವಾರ, ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆ ಪ್ರತಿ ಸಲನೂ ನೀವು ಧೂಪ ಹಾಕುವಾಗ ರಾತ್ರಿ ಹೊತ್ತೇ ಆರಬೇಕು. ರಾತ್ರಿ ಅಂದರೆ ಎಷ್ಟು ಗಂಟೆ ಅಂತ ನೀವು ಕೇಳ್ಬೋದು. ಊಟ ಎಲ್ಲ ಆದ ನಂತರ, ಸಂಜೆ ಅಲ್ಲ, ರಾತ್ರಿ ಊಟ ಆದ ನಂತರ ಈ ಧೂಪವನ್ನು ಹಾಕಿ ನೋಡಿ. ಆ ಮನೆಯಲ್ಲಿರುವಂಥ ಪ್ರೇತ ದೋಷ ಇರ್ಬೋದು, ಅಥವಾ ಅಲ್ಲಿ ಯಾವುದಾದ್ರೂ ಪ್ರೇತ ರೋಗಿಗಳಿದ್ದರೆ ಅವರು ಗುಣಮುಖ ಅಥವಾ ಚೇತರಿಕೆ ಆಗೋದು ನಿಮಗೆ ಕಾಣಿಸೋದಕ್ಕೆ ಸಿಗುತ್ತೆ. 1 ದಿನ 2 ದಿನ ಹಾಕಿದ್ರೂ ಕೂಡಲೇ ಸರಿಯಾಗ್ಬಿಡುತ್ತಾ ಅಂದರೆ ಇಲ್ಲ. ಸಮಸ್ಯೆ ಉಲ್ಬಣ ಕೂಡ ಆಗ್ಬೋದು. ಆದರೆ ನೀವು ಧೃತಿಗೆಡಬೇಡಿ, ಕಂಟಿನ್ಯೂ ಆಗಿ ಹಾಕ್ತಾ ಬನ್ನಿ. ಪ್ರೇತ ದೋಷಕ್ಕೆ ತುಂಬ ಸಿಂಪಲ್ ಆಗಿರುವಂಥ ಒಂದು ಪರಿಹಾರವನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಉಪಯೋಗ ಪಡ್ಕೋತೀರಾ ಅಂತ ನಂಬಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.